ಕಬ್ಬನ್ನ ಬಳಸದೆ ಕಬ್ಬಿನ ಜ್ಯೂಸ್ ಅಥವಾ ಕಬ್ಬಿನ ಹಾಲು ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ಇವತ್ತಿನ ಈ ವಿಡಿಯೋನಲ್ಲಿ. ಮೊದಲಿಗೆ ಒಂದು ಪಾತ್ರೆನಲ್ಲಿ 1 ಕಪ್ ಅಷ್ಟು ಬೆಲ್ಲ ತಗೊಂಡು ಅದಕ್ಕೆ 1 ಕಪ್ ನೀರು ಹಾಕಿ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡಬೇಕು. ನಿಮಗೆ ಸಾಧ್ಯ ಆದಷ್ಟು ಬಿಳಿ ಬಣ್ಣ ಇರುವಂತಹ ಬೆಲ್ಲನ ಬಳಸಿ. ನನಗೆ ಸಿಗಲಿಲ್ಲ, ಹಾಗಾಗಿ ಈ ಬಣ್ಣದ ಬೆಲ್ಲನ ಬಳಸಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಪುದೀನ ಎಲೆ, ಪುದೀನ ಸಿಕ್ಕಿಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಹಾಕೊಳ್ಬಹುದು. ಆನಂತರ ಒಂದು 1/4 ಚಮಚದಷ್ಟು ಒಂದು ಸಣ್ಣ ಗಾತ್ರದ ನಿಂಬೆ ಹಣ್ಣಿಂದ ತೆಗೆದಿರುವಂತಹ ರಸ. ನಿಂಬೆ ಹಣ್ಣು ತುಂಬಾ ಹಾಕೋದು ಬೇಡ, ಒಂದು ಸಣ್ಣ ಗಾತ್ರದ 1 ಅಥವಾ ಅರ್ಧ ಹಾಕಿದ್ರೂ ಸಾಕಾಗತ್ತೆ, ಇಲ್ಲಾಂದ್ರೆ ತುಂಬಾ ಹುಳಿ ಹುಳಿ ಅನ್ಸ್ಬಹುದು. ಆನಂತರ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು 1 ಕಪ್ ಅಷ್ಟು ಐಸ್ ಕ್ಯೂಬ್ಸ್ ಅನ್ನ ಹಾಕಿ ಪುನಃ ಒಂದ್ಸಲ ಪಲ್ಸ್ ಮಾಡ್ತಾ ಇದ್ದೀನಿ. ನಾನು ಮಾಡಿ ಆದ ನಂತರ ಜ್ಯೂಸ್ ಎಲ್ಲ ಸೋಸ್ತೀವಲ್ವಾ ಆ ತರ ಸೋಸ್ಕೊಳ್ತಾ ಇದ್ದೀನಿ. ಇರೋಷ್ಟು ನೀರನ್ನ ಸೇರಿಸಬೇಕು. ಆಮೇಲೆ ಒಂದು 2 ಕಪ್ ಅಷ್ಟು ನೀರನ್ನ ನಾನು ಸೇರಿಸಿದೆ. ಈ ಬೆಲ್ಲ ನಾನು ಸ್ವಲ್ಪ ಕಂದು ಬಣ್ಣದ ಬೆಲ್ಲ ಬಳಸಿರೋದ್ರಿಂದ ಈ ಬಣ್ಣ ಬಂದಿದೆ. ನೀವು ಬಿಳಿ ಬಣ್ಣದ ಬೆಲ್ಲ ಬಳಸಿದ್ರೆ ಕಬ್ಬಿನ ಹಾಲಿನ ತರದ ಬಣ್ಣನೇ ಅನ್ಸುತ್ತೆ, ಕಬ್ಬಿನ ಜ್ಯೂಸ್ ಕುಡಿತಾ ಇದೀವೇನೋ ಅಂತಾನೆ ಅನ್ಸುತ್ತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಕಾಣಿಸ್ತು ನನಗೆ, ನೋಡೋಣ ಬೇಸಿಗೆಗಾಲ ಅಲ್ವಾ, ತಣ್ಣಗೆ ಏನಾದ್ರೂ ಕುಡಿಯೋದಕ್ಕೆ ಚೆನ್ನಾಗಿರತ್ತೆ ಅಂತ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಕಬ್ಬು ಸುಲಭವಾಗಿ, ಹಾಗಾಗಿ ಕಬ್ಬು ಸಿಗದೆ ಇರೋರು ಈ ರೀತಿ ಬೆಲ್ಲನ ಬಳಸ್ಕೊಂಡು ಕಬ್ಬಿನ ಜ್ಯೂಸ್ ಮಾಡಿ ಕುಡಿಬಹುದು. ಇದನ್ನ ಪಾನಕ ಅಂತನಾದ್ರೂ ಹೇಳಿ, ಕಬ್ಬಿನ ಜ್ಯೂಸ್ ಅಂತನಾದ್ರೂ ಹೇಳಿ, ಕುಡಿಯೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಫ್ರಿಜ್ ಅಲ್ಲಿ ಇಟ್ಟು ಇನ್ನಷ್ಟು ತಂಪು ಮಾಡಿ ಬೇಕಾದ್ರೂ ಕುಡಿಬಹುದು. ಒಂದ್ಸಲ ಖಂಡಿತ ಟ್ರೈ ಮಾಡಿ. ಇಷ್ಟ ಆಯ್ತಾ ಅಂತ ತಿಳಿಸಿ. ನಿಮ್ಗೆ